ಅಬ್ಬಬ್ಬಾ ಏನಿದೆಪ್ಪ ಕಾವೇರಿ ಅವ್ರ ಸ್ಕೆಚ್ಚು, ಮಹಾನ್ ಸ್ಕೆಚ್ಚನ್ನೇ ಹಾಕೊಂಡಿದ್ದಾರೆ. ವೈಷ್ಣವ್ನ ದಾರಿ ತಪ್ಪಿಸ್ತಿದ್ದಾರೆ. ಏನ್ರಿಂದ ವೈಷ್ಣವ್ನ ದಾರಿ ತಪ್ಪಿಸ್ತಿದ್ದಾರೆ? ಕಾವೇರಿಯವರು ಇದನ್ನೆಲ್ಲ ಮಾಡ್ತಿರೋದು ಯಾತಕ್ಕೆ? ವೈಷ್ಣವ್ಗೆ ಹೇಳಿದ್ದೇನು ಕಾವೇರಿಯವರು? ಕಾವೇರಿಯವರ ಮಾತನ್ನ ಕೇಳಿದ್ದೆ ವೈಷ್ಣವ್ ಬದುಕೆ ಅಲ್ಲೂಲ ಕಲ್ಲೂಲವಾಗ್ಬಿಡ್ತಾ ಇದೆಯಾ? ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿಯಿಂದ ಯಾವಾಗ ವಿಷಯ ಗೊತ್ತಾಯ್ತು, ಲಕ್ಷ್ಮಿ ಕಾವೇರಿ ಅವ್ರ ಹತ್ರ ಬಂದು ಕೇಳ್ತಾರೆ. ಕಾವೇರಿ ಅವರು ಇದೆಲ್ಲವೂ ಕೂಡ ಸುಳ್ಳು, ಕೀರ್ತಿ ಲವ್ ಮಾಡಿದ ನಿಜ, ಬಟ್ ವೈಷ್ಣವ್ಗಾಗ್ಲಿ ಮನೆಗಾಗ್ಲಿ ಯಾರಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ಅದು ನನಗೆ ಗೊತ್ತಾಯ್ತು, ಅದಕ್ಕೆ ನಿನ್ನ ಜೊತೆ ವೈಷ್ಣವನ ಮದುವೆ ಮಾಡಿಸ್ದೆ. ಇದು ಒನ್ ವೇ ಲವ್ ಅಂತ ಹೇಳ್ಬಿಡ್ತಾರೆ. ಆದರೆ ಇದನ್ನ ನಂಬೋಕ್ಕೂ ಒಪ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಲಕ್ಷ್ಮಿಗೆ. ಬಟ್ ಈ ಒಂದು ಕೆಲಸ ಮಾಡಿದ್ರಿಂದ ಒಂದು ಉಪಯೋಗ ಆಗಿದೆ ಅನ್ನೋದು ಸುಪ್ರೀತಾ ಭಾವನೆ. ಬಿಕಾಸ್ ಇಲ್ಲ ಅಂದಿದ್ರೆ ಇಬ್ಬರ ನಡುವೆ ಬೆರಗ್ ಬಂದು ಲಕ್ಷ್ಮಿ ವೈಷ್ಣವ್ ಸಂಸಾರ ಹಾಳಾಗ್ಬಿಡ್ತಿತ್ತು ಅಂತ. ನಂತರ ಇಲ್ಲಿ ಕೃಷ್ಣವರು ಕಾವೇರಿ ಅವರು ಬಂದಿದ್ದೆ ಯಾಕೆ ವಿಶ್ವನ ಮುಚ್ಚಿಡ್ತಿದ್ರ? ಕೀರ್ತಿ ಮತ್ತೆ ವೈಷ್ಣವ್ ಲವ್ ಮಾಡ್ತಿದ್ದ ಅನ್ನೋ ವಿಷಯನ ಹೇಳ್ಬಿಡಿ ಲಕ್ಷ್ಮಿಗೆ ಅಂತಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತದೆ, ನೀವು ಇದಕ್ಕೆ ಇಂಟರ್ಫಿಯರ್ ಆಗಬೇಡಿ ಅಂತ ಸುಮ್ಮನಿರಿಸ್ತಾರೆ. ಬಿಕಾಸ್ ಇಲ್ಲಿ ಕಾವೇರಿಯವರ ಪ್ಲಾನ್ ಇರೋದು ಕೀರ್ತಿ ವಿಷಯ ಹೇಳಬೇಕು ಅನ್ನೋದು. ಬಿಕಾಸ್ ತನ್ನ ಮಗ ಮತ್ತೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಜೊತೆಲಿ ಇರಬಾರ್ದು. ಅವ್ರ ಜೊತೆಲಿ ಇದ್ದಷ್ಟು ನನ್ನ ಪುಟ್ಟ ನನ್ನಿಂದ ದೂರ ಆಗ್ತಾನೆ. ಹಾಗಾಗಿ ಲಕ್ಷ್ಮಿನ ವೈಷ್ಣವ್ ಬದುಕಿಂದ ದೂರ ಮಾಡಬೇಕು ಅಂದಾನೆ ಅವರು ಲಕ್ಷ್ಮಿ ಬಳಿ ಸುಳ್ಳು ಹೇಳಿದ್ದು. ನಂತರ ಈ ಕಡೆ ಅವರ ಇಂಟೆನ್ಷನ್ ಇರೋದು ಒಂದೇ, ಲಕ್ಷ್ಮಿ ಮತ್ತು ವೈಷ್ಣವ್ನ ದೂರ ಮಾಡಬೇಕು, ಅವರಿಬ್ಬರ ನಡುವೆ ಬೆರಕು ತರಬೇಕು, ಲಕ್ಷ್ಮಿ ವೈಷ್ಣವ್ನ ಬಿಟ್ಟು ಹೋಗಬೇಕು ಅನ್ನೋದು. ಆದರೆ ಅಲ್ಲಿ ಕೀರ್ತಿ ಮಾತ್ರ ತನ್ನ ಅಮ್ಮನ್ನ ಬಿಟ್ಟು ತನಗೆ ವೈಷ್ಣವ್ ಬೇಕೇ ಬೇಕು, ಯಾರು ನೀನು ಕೇಳೋಕೆ, ಲಕ್ಷ್ಮಿ ಯಾರು ಹೇಳೋಕೆ ನನಗೆ ಆ ಮನೆಗೆ ಹೋಗಬಾರ್ದು ಅಂತ ನಾನು ಹೋಗ್ತೀನಿ ಅಂತ ಹಠ ಹಿಡಿದು ಕೂತಿದ್ರೆ, ಈ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ ಬಂದಿದ್ದೆ, ಇನ್ನು ಮುಂದೆ ಕೀರ್ತಿಯವರು ಈ ಮನೆಗೆ ಬರಬಾರ್ದು, ಅವ್ರು ಬರೋದನ್ನು ನನ್ನಿಂದ ಸಹಿಸೋಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದಾಗಿ ವೈಷ್ಣವ್ ಕೂಡ ಕಾರುಣ್ಯ ಆಂಟಿಗೆ ಕಾಲ್ ಮಾಡಿ, ಆಂಟಿ ಲಕ್ಷ್ಮಿ ಅವ್ರಿಗೆ ಕೀರ್ತಿ ಮನೆಗೆ ಬರೋದು ಇಷ್ಟ ಇಲ್ಲ, ನನ್ನ ಹೆಂಡತಿ ವಿರುದ್ಧವಾಗಿ ನಾನು ಹೋಗೋಕ್ಕಾಗಲ್ಲ, ಅವ್ರಿಗೆ ಏನು ಬೇಕು ನಾನು ಅದೇ ರೀತಿ ಇರ್ತೀನಿ, ಜೊತೆಗೆ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಬಟ್ ಕೀರ್ತಿ ಮನೆಗೆ ಬರ್ದಿರೋ ಹಾಗೆ ಮಾಡಿ ಆಂಟಿ ಪ್ಲೀಸ್, ತಡೀರಿ ಅವಳು ಈ ಮನೆಗೆ ಬರೋದನ್ನ ಅಂತ. ಈ ಮಾತನ್ನ ಕೇಳಿಸ್ಕೊತಾಳೆ ಕೀರ್ತಿ. ಇದರಿಂದ ಕುಸ್ತು ಹೋಗ್ತಾಳೆ, ಅವಳ ಮನಸ್ಸೇ ಒಡೆದೋಗುತ್ತೆ. ಈಗ ತಾನೇ ಫುಲ್ ಖುಷಿಯಾಗಿದ್ಲು ತನ್ನ ವೈಶ್ ತನ್ನ ಹತ್ರ ಹುಡ್ಕೊಂಡು ಬರ್ತಾನೆ ಅಂತ. ಬಟ್ ಒಮ್ಮೆಲೆ ವಿಷಯ ಗೊತ್ತಾಗ್ತಿದ್ದಾಗೆ ಏನು ವೈಶ್ ಏನು ಮಾತಾಡ್ತಿದ್ಯಾ ನೀನು ಅಂತದ್ದಾಗೆ ಹೋಗಿ ಕೀರ್ತಿ ಕೇಳಿಸ್ಕೊಂಡ್ಲಾ ಅಂತ ಅನ್ಕೋತಾರೆ. ನೀನೇ ಕೇಳಿಸ್ಕೊಂಡ್ಯಾ, ಒಳ್ಳೇದಾಯ್ತು, ಇನ್ನು ಮುಂದೆ ನನ್ನ ಮನೆಗೆ ಬರಬೇಡ, ಮಹಾಲಕ್ಷ್ಮಿ ಅವ್ರಿಗೆ ನೀನು ಬರೋದು ಇಷ್ಟ ಆಗೋದಿಲ್ಲ ಅಂತಿದ್ರೆ ಅವ್ರಿಗೆ ಇಷ್ಟ ಆಗಲ್ವಾ ಅಥವಾ ನಿನಗಿಷ್ಟ ಆಗಲ್ವಾ ವೈಶ್? ನೀನಾ ಇದನ್ನು ಮಾತಾಡ್ತಿರೋದು? ನನ್ನ ವೈಶ ನಿಜವಾಗ್ಲೂ ನಿನ್ನ ವೈಶ? ಈ ಕೀರ್ತಿ ನಿನ್ನ ಮನೆಗೆ ಬರೋದು ಇಷ್ಟ ಇಲ್ವಾ ಅಂದಾಗ, ಇಲ್ಲ ಹಳೆ ವೈಶ್ ಸತ್ತೋದ, ನಿನ್ನ ವೈಶ್ ಇನ್ನಿಲ್ಲ, ನಾನು ಮೂವ್ ಆನ್ ಆಗಿದ್ದೀನಿ, ನೀನು ಕೂಡ ಮೂವ್ ಆನ್ ಆಗು, ಇನ್ನು ಮುಂದೆ ನನ್ನ ಮನೆಗೆ ಬರಬೇಡ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ. ಬಟ್ ಏನೇ ಮಾಡಿದ್ರು ಕೀರ್ತಿ ಮಾತ್ರ ಹೋಗ್ತೀನಿ ಅಂತ ಹಠ ಇಟ್ಕೊಂಡು ಕೂತಿದ್ರೆ ಹೋಗೋ ಟೈಮ್ಗೆ ಸರಿಯಾಗಿ ಕಾರುಣ್ಯ ಅವರು ಕುಸ್ತು ಹೋಗ್ತಾರೆ. ಡಾಕ್ಟರ್ನ ಕರೆದು ಚೆಕ್ ಮಾಡಿದ್ರೆ ಡಾಕ್ಟರ್ ಹೇಳೋ ಒಂದೇ ಮಾತು, ನಿಮ್ಮಮ್ಮಂಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರಿಗೆ ಆತಂಕದ ವಿಷಯನ ಹೇಳಬಾರ್ದು ಅಂತ. ಪಕ್ಕ ನಮ್ಮ ಪ್ಲಾನ್ ಪ್ರಕಾರ ಇದು ಕಾರುಣ್ಯ ಆಂಟಿ ಮಾಡಿರೋ ಪಕ್ಕ ಪ್ಲಾನ್ ಆಗಿದೆ. ಮಗಳು ಕೈಗೆ ಸಿಗ್ತಿಲ್ಲ, ಮಗಳನ್ನ ಹದ ಕಟ್ಟಿ ಲಾಕ್ ಆಗಬೇಕು ಅಂದರೆ ಪ್ರೀತಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ ಕೀರ್ತಿನ ಹದ ಕಟ್ಬೋದು ಅಂತ ಅಂದ್ಕೊಂಡಿರ್ತಕ್ಕಂಥ ಕಾರುಣ್ಯ ಅವರು ಡಾಕ್ಟರ್ಗೆ ಹೇಳಿ ಈ ರೀತಿ ಸುಳ್ಳನ್ನು ಹೇಳಿಸೋದ್ರ ಮುಖಾಂತರ ಕೀರ್ತಿನಗೆ ಬಲೆ ಹಾಕಿ ಅವಳನ್ನ ಬೀಳ್ಸೋದಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಕೀರ್ತಿ ಕೂಡ ಅಪ್ಸೆಟ್ ಆಗ್ತಿದ್ದಾಳೆ, ತನ್ನ ಅಮ್ಮನಿಗೆ ನೋವು ಮಾಡಬಾರ್ದು ಅಂತ ಅನ್ಕೋತಿದ್ದಾಳೆ. ಬಿಕಾಸ್ ಮತ್ತಷ್ಟು ಟೆನ್ಷನ್ ಕೊಟ್ಟರೆ ಮತ್ತೆ ಅವರ ಆರೋಗ್ಯ ಸ್ಥಿತಿ ಹಾಳಾಗೋ ಪರಿಸ್ಥಿತಿ ಇದೆ ಅನ್ನೋ ಕಾರಣಕ್ಕೆ. ನಂತರ ಈ ಕಡೆ ಲಕ್ಷ್ಮಿಗಂತೂ ಇನ್ನೂ ಅನುಮಾನ ಹೋಗಿಲ್ಲ, ಈಗಲೂ ಕೂಡ ಅವಳಿಗೆ ಮನೆಯವರು ಹೇಳಿರೋದೆಲ್ಲ ಸುಳ್ಳು ಅಂತ ಅನ್ನಿಸ್ತದೆ. ಒನ್ ವೇ ಲವ್ ಅಂದರೆ ಅದನ್ನು ನಂಬೋಕ್ಕಾಗೋದಿಲ್ಲ. ಕೀರ್ತಿ ಮಾತುಗಳು ನಡೆದಿದ್ದಂಥ ಪರಿಸ್ಥಿತಿ ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದರೆ ನನಗೆ ಅನ್ನಿಸ್ತಿರೋದು ಒಂದೇ ವಿಷಯ, ಇದು ಕೀರ್ತಿ ಅವ್ರು ಒನ್ ವೇ ಲವ್ ಅನ್ನಿಸ್ತಿಲ್ಲ. ವೈಷ್ಣವ್ ಮತ್ತು ಕೀರ್ತಿನ ಲವ್ ಮಾಡಿದ್ದು ವೈಷ್ಣವ್ ಅವರ ಕಾಗೆ ಸುಂದರಿ ಅವ್ರನ್ನ ಬಿಟ್ಟು ಹೋಗಿರೋ ಆ ಹುಡುಗಿ ಕೀರ್ತಿನೇ ಅಂತ ಅನ್ನಿಸ್ತಿದೆ ನನಗೆ. ಇದೆಲ್ಲ ಕೂಡ ಅನ್ನಿಸ್ತಿದೆ, ಬಟ್ ಆದರೂ ಮನೆಯವರು ಸುಳ್ಳು ಅಂತ ಹೇಳ್ತಿದ್ದಾರೆ. ಇಡೀ ಮನೆಗೆ ಗೊತ್ತಿರಲಿಲ್ವಂತೆ ಕೀರ್ತಿ ಲವ್ ಮಾಡಿದ್ದು. ನನಗೆ ಯಾಕೋ ಇದು ಸುಳ್ಳು ಅನಿಸ್ತದೆ. ಬಟ್ ಈ ಅನುಮಾನನ ಏನು ಮಾಡಲಿ, ವೈಷ್ಣವ್ ಅವ್ರ ಹತ್ರ ಕೇಳೋಕ್ಕಾಗಲ್ಲ. ಆಲ್ರೆಡಿ ಕೇಳಿದ್ದೀನಿ ಕೀರ್ತಿನೇ ನಿಮ್ಮ ಲವ್ವರ ಅಂತ, ಅವ್ರಿಲ್ಲ ಅಂತ ಹೇಳಿದರು. ಮತ್ತೆ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವಾಗೋದಿಲ್ವ, ಏನು ಮಾಡಲಿ ಅಂತ ಪಿಚ್ಚಾಡ್ತಿದ್ದಾಳೆ. ಕೀರ್ತಿಯವರು ಹೇಳಿ ನನ್ನ ಮನಸ್ಸಲ್ಲಿ ಅನುಮಾನ ಬಂದದ, ಈ ಅನುಮಾನ ಇಟ್ಕೊಂಡು ನನ್ನ ಬದುಕನ್ನು ಹೇಗೆ ಸಾಧಿಸ್ಲಿ, ನನ್ನ ಬದುಕಿ ಚಿತ್ರ ಆಗೋಗ್ತಿದೆಯಲ್ಲ ಅಂತ ತಳ್ಳಣದಿಂದ ತುಂಬಾ ಗಾಬರಿ ಆಗ್ತಿದ್ದಾಳೆ. ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಈ ಕಡೆ ವೈಷ್ಣವ್ ಕೂಡ ಇಲ್ಲ, ನಾನು ಲಕ್ಷ್ಮಿ ಅವ್ರಿಗೆ ಸತ್ಯ ಹೇಳಿಬಿಡ್ಬೇಕು, ಮತ್ತೆ ಸತ್ಯ ಹೇಳದೇ ಇದ್ದರೆ ಖಂಡಿತ ತಪ್ಪಾಗ್ಬಿಡುತ್ತೆ, ಸತ್ಯ ಹೇಳೇ ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ವೈಷ್ಣವ್ ಕಾವೇರಿ ಅವ್ರ ಹತ್ರ ಬರ್ತಾರೆ ಸಜೆಷನ್ ಕೇಳೋದಕ್ಕೆ.
ಹಾಂ ಬಾ ಪುಟ್ಟ, ಏನು ವಿಷಯ ಅಂತ ಕೇಳಿದಾಗ ಅಮ್ಮ ನಾನು ಲಕ್ಷ್ಮಿ ಅವ್ರಿಗೆ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನೆಷ್ಟು ದಿನ ಸುಳ್ಳು ಹೇಳೋದು, ಇಷ್ಟೆಲ್ಲ ಆದಮೇಲೂ ಸತ್ಯ ಹೇಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಅಂದಾಗ, ಹೌದಾ ಹೋಗಿ ಸತ್ಯ ಹೇಳು. ಈಗ ಆಲ್ರೆಡಿ ಅವಳ ಮನಸ್ಸು ಒಡೆದೋಗಿದೆ. ನಿನ್ನ ಮತ್ತು ಕೀರ್ತಿ ಹುಚ್ಚಾಟದ ಪ್ರೀತಿ ಸತ್ಯ ಹೇಳಿಬಿಡು. ಆಮೇಲೆ ಪ್ರತಿದಿನ ಸಾಯ್ತಿರೋ ಅವಳು ಒಂದೇ ಸತಿ ಚಿತ್ರ ಆಗಿ ಅವಳು ಮನಸ್ಸು ಒಡೆದೋಗ್ಬಿಡ್ಲಿ, ಸತ್ತೋಗ್ಬಿಡ್ಲಿ, ಹೇಳ್ಬಿಡು ವೈಷ್ಣವ್. ಅವಳು ಕಟ್ಕೊಂಡು ಅವಳು ಖುಷಿ ಕಟ್ಕೊಂಡು ನಿನಗೇನಾಗಬೇಕು, ಪಾಪಚ್ಚಿ ಅವಳು. ನೀವಿಬ್ರು ಆಟಕ್ಕೆ ಅವಳು ಬಲಿ ಆಗ್ತಿದ್ದಾಳೆ. ಅವಳನ್ನ ತಂದು ನಿನಗೆ ಮದುವೆ ಮಾಡಿ ಅವಳ ಜೀವನ ಬರಬಾದಾಗ್ತಿದೆ. ಹೋಗು ಮಾಡು, ಅದನ್ನೇ ಒಳ್ಳೆ ಕೆಲಸ ಮಾಡು ಅಂತಂದ್ರೆ, ಈ ಕಡೆ ಅಮ್ಮ ಏನು ಹೇಳ್ತಿದ್ಯಾ ನೀನು ಅಂದಾಗ, ಹೌದು ವೈಷ್ಣವ್, ನೀನು ಹೇಳೋದ್ರಿಂದ ಏನಾಗುತ್ತೆ ಅಂದ್ಕೊಂಡಿದ್ಯಾ, ಪಾಪ ಆ ಹುಡುಗಿ ಮನಸ್ಸೇ ಒಡೆದೋಗುತ್ತೆ, ಇದಕ್ಕೆಲ್ಲ ಬೇಕಾಗಿದೆಯಾ ಅಂತ ಹೇಳ್ತಿದ್ದಾರೆ. ಆದರೆ ಕಾವೇರಿ ಅವ್ರ ಮನಸ್ಸಿಗೆ ವೈಷ್ಣವಿ ಹೇಳಬಾರ್ದು, ಬಟ್ ಅವ್ರ ಮನಸ್ಸಲ್ಲಿ ಅನ್ಕೋತಿದ್ದಾರೆ, ಪುಟ್ಟ ನಿನ್ನ ಮನಸ್ಸಿಗೆ ಹರ್ಟ್ ಆಗ್ತದೆ ಅಂತ ಗೊತ್ತು, ಬಟ್ ನಾನು ಏನು ಮಾಡೋಕ್ಕಾಗಲ್ಲ, ನೀನು ಈ ವಿಷಯ ಹೇಳಬಾರ್ದು. ಬಟ್ ಲಕ್ಷ್ಮಿಗೆ ಈ ವಿಷಯ ಗೊತ್ತಾಗಬೇಕು, ಬಟ್ ಅದು ಕೀರ್ತಿಯಿಂದ ಗೊತ್ತಾಗಬೇಕು. ಕೀರ್ತಿ ಹೇಳೋದ್ರ ಮುಖಾಂತರ ಅವಳಿಗೆ ಸತ್ಯ ಅರಿವಾಗಬೇಕು. ಆಗ ಅವಳು ಮನಸ್ಸು ಚೂರಾಗಬೇಕು. ನನ್ನ ಗಂಡ ನನ್ನ ಹತ್ರ ಸುಳ್ಳು ಹೇಳ್ದ, ಮುಚ್ಚಿಟ್ಟ ಅವರಿಬ್ಬರು ಸಂಬಂಧನ ಅಂತ ಅನ್ನಿಸ್ಬೇಕು. ಅದ್ರ ಮುಖಾಂತರ ಅವಳು ನಿನ್ನಿಂದ ದೂರ ಹೋಗಬೇಕು. ನನಗೆ ಅದೇ ಬೇಕಾಗಿರೋದು. ಬಂದಿರೋ ಕೆಲವೇ ದಿನದಲ್ಲಿ ನಿನ್ನ ಮನೆಯವ್ರು ಎಲ್ಲರೂ ಕೂಡ ತನ್ನ ಹತ್ರ ಸೆಲ್ಕೊಂಡಿದ್ದಾಳೆ, ಮೋಡಿ ಮಾಡಿಬಿಡ್ದಾಳೆ. ಅಂಥವ್ಳು ನಿನ್ನ ಜೊತೆ ಇದ್ದರೆ ನನ್ನ ಪುಟ್ಟನ ನಾನು ಕಳ್ಕೊಂಡ್ಬಿಡ್ತೀನಿ. ಅವಳು ನಿನ್ನಿಂದ ಹೋಗಬೇಕು ಅಂದರೆ ನೀನು ಸತ್ಯ ಹೇಳಬಾರ್ದು ಅಂತ ಮನಸ್ಸಲ್ಲಿ ಅನ್ಕೋತಾರೆ ಕಾವೇರಿಯವರು. ನಂತರ ಈ ಕಡೆ ವೈಷ್ಣವ್ ಬಂದಿದ್ದೆ, ಹೌದಮ್ಮ ನೀನು ಹೇಳಿದ ನಿಜ. ನನಗೆ ಲಕ್ಷ್ಮಿ ಅವ್ರ ಮನಸ್ಸಿಗೆ ನೋವು ಮಾಡೋದು ಇಷ್ಟ ಇಲ್ಲ. ಅವ್ರು ನೊಂದ್ಕೋಬಾರ್ದು, ಅವ್ರಿಗೆ ಯಾವತ್ತೂ ಕೂಡ ಖುಷಿಯಾಗಿರಬೇಕು. ಅಂದಮೇಲೆ ನೀನು ಹೇಳೋದು ನನಗೆ ಅರ್ಥ ಆಗತ್ತಮ್ಮ. ನಿನಗೂ ಕೂಡ ಲಕ್ಷ್ಮಿ ಅವ್ರ ಮನಸ್ಸಿಗೆ ನೋವು ಮಾಡೋಕೆ ಇಷ್ಟ ಇಲ್ಲ, ನನಗೂ ಕೂಡ ಇಷ್ಟ ಇಲ್ಲ. ಅದಕ್ಕೆ ಇನ್ನು ಮುಂದೆ ನಾನು ಸತ್ಯ ಹೇಳೋದನ್ನು ಬಿಟ್ಬಿಡ್ತೀನಿ. ಅದ್ರ ಬದಲು ಅವ್ರ ಜೊತೆ ಹೇಗೆ ಚೆನ್ನಾಗಿ ಜೀವನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯಾವ ರೀತಿ ನಾನು ಅವ್ರ ಜೊತೆ ಬದುಕ್ಬೋದು, ನನ್ನನ್ನು ನಾನು ತಿದ್ಕೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಮಹಾನ್ ಸ್ಕೆಚ್ ಹಾಕೊಂಡಿದ್ದಾರೆ ಕಾವೇರಿ ಅವರು. ಅಮ್ಮನ ಮಾತನ್ನ ಕೇಳೋದ್ರ ಮುಖಾಂತರ ವೈಷ್ಣವ್ ತನ್ನ ಬದುಕಿನಗೆ ತಾನೇ ಕಲ್ಲ ಹಾಕೋತಿದ್ದಾನೆ. ತಪ್ಪಿನ ಹಾದಿಯಲ್ಲಿ ಹೋಗೋದ್ರ ಮುಖಾಂತರ ಸುಳ್ಳಿನ ಕೋಟಿಯನ್ನು ಕಟ್ಟೋದ್ರ ಮುಖಾಂತರ ಲಕ್ಷ್ಮಿ ಮನಸ್ಸಿಗೆ ಮತ್ತಷ್ಟು ನೋವು ಮಾಡ್ತಿದ್ದಾನೆ.